Hello my dear students, welcome back to the next video class in the concept of differential equation. So in the previous videos of differential equation we have discussed order and degree of the differential equation, and then next verification problem of the differential equation. Those are similar to the differentiation in second order derivative. So next concept in a differential equation is formation of differential equation. But formation of differential equation concept na ಈ ಇಯರ್ ಏನು ಮಾಡಿದ್ದಾರೆ ಅಂತಂದ್ರೆ ಸಿಲೆಬಸ್ ಇಂದ ತೆಗೆದಿದ್ದಾರೆ. ಸೊ ಅದಕ್ಕೋಸ್ಕರ ಆ ಟಾಪಿಕ್ ಅನ್ನ ಸ್ಕಿಪ್ ಮಾಡಿ ನಾವು ನೆಕ್ಸ್ಟ್ ಟಾಪಿಕ್ ಗೆ ಬರ್ತಾ ಇದ್ವಿ. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ is solved by using three types. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ನಾವು ತ್ರೀ ಟೈಪ್ಸ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಅಥವಾ ತ್ರೀ ಟೈಪ್ಸ್ ಅಲ್ಲಿ ಇರುತ್ತೆ. ಇದು ಟೈಪ್ ನಂಬರ್ 1, ಅದನ್ನ ನಾವು ವೇರಿಯಬಲ್ ಸಪರಬಲ್ ಅಂತ ಕರಿತೀವಿ. ಸೊ ಟೈಪ್ ನಂಬರ್ 1 ವೇರಿಯಬಲ್ ಸಪರಬಲ್. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಗೆ ನಾವು ಜನರಲ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಫಸ್ಟ್ ಟೈಪ್ ವೇರಿಯಬಲ್ ಸೆಪರೇಬಲ್. ಸರ್ ಸೆಕೆಂಡ್ ಟೈಪ್ ಯಾವ್ದಾಗಿರುತ್ತೆ ಸರ್? ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರುತ್ತೆ. ಅಂಡ್ ದೆನ್ ಲಾಸ್ಟ್ ಟೈಪು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರುತ್ತೆ. ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಕ್ಯಾನ್ ಬಿ ಸಾಲ್ವ್ಡ್ ತ್ರೀ ಟೈಪ್ಸ್, ಅಂದ್ರೆ ತ್ರೀ ಸ್ಟೆಪ್ಸ್ ಅಲ್ಲಿ ನಾವು ಟೈಪ್ ಅಲ್ಲಿ ಅದನ್ನ ಸಾಲ್ವ್ ಮಾಡಬಹುದು. ಟೈಪ್ ನಂಬರ್ 1 ವೇರಿಯಬಲ್ ಸಪರಬಲ್, ಟೈಪ್ ನಂಬರ್ 2 ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್, ಟೈಪ್ ನಂಬರ್ 3 ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಇವಾಗ ಲೆಟ್ ಅಸ್ ಡಿಸ್ಕಸ್ ದಿ ವೇರಿಯಬಲ್ ಸಪರಬಲ್ ಟೈಪ್ ನಂಬರ್ 1. ವೇರಿಯಬಲ್ ಸಪರಬಲ್ ಅದೇ ಹೇಳ್ತಾ ಇದೆ, ವೇರಿಯಬಲ್ಗಳನ್ನ ಸಪರೇಟ್ ಮಾಡಿ, ದಟ್ ಇಸ್ ಕಾಲ್ಡ್ ವೇರಿಯಬಲ್ ಸಪರಬಲ್. ಫಾರ್ ಎಕ್ಸಾಂಪಲ್ ಇದು ಮೆಥಡ್ ಯಾವ ತರ ಇರುತ್ತೆ ಅಂತಂದ್ರೆ f of x into dx is equal to g of y into dy. ಈ ತರ ಇರುತ್ತೆ. ಸೊ ದಿಸ್ ಇಸ್ ದ ಫಾರ್ಮೆಟ್ ಆಫ್ ವೇರಿಯಬಲ್ ಸಪರಬಲ್. f of x into dx is equal to g of y into dy. ಈ ಕಾನ್ಸೆಪ್ಟ್ಸ್ ಅನ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ದ ಪ್ರಾಬ್ಲಮ್ ನೋಡಿ, ಇಲ್ಲಿ ವೇರಿಯಬಲ್ ಸಪರೇಬಲ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ನಿಮಗೆ ತ್ರೀ ಟೈಪ್ಸ್ ಅಲ್ಲಿ ಕೇಳ್ತಾರೆ. ಟೈಪ್ ನಂಬರ್ 1 ಫೈಂಡ್ ದ ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಅಂತ ಕೇಳಿದಾಗಲೂ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕೇಳಿದಾಗಲೂ ಕೂಡ ಸೇಮ್ ಸೊಲ್ಯೂಷನ್ ನ ಫಾಲೋ ಮಾಡಬೇಕು, ಅಥವಾ ಜಸ್ಟ್ ಸಾಲ್ವ್ ಅಂತ ಕೊಡ್ತಾರೆ. ನೀವು ಅವಾಗಲೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು. ಸೊ ಫಸ್ಟ್ ಫೈಂಡ್ ದ ಜನರಲ್ ಸೊಲ್ಯೂಷನ್. ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ x dx plus y dy is equal to 0. ಸೊ ಇದು ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರುತ್ತೆ. ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಜನರಲ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ತಗೊಳ್ತಾ ಇದ್ದೀನಿ. given that the differential equation is x into dx plus y into dy is equal to 0. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂತಂದ್ರೆ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ತಗೊಳ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ವೇರಿಯಬಲ್ಗಳನ್ನ ಸಪರೇಟ್ ಮಾಡಬೇಕು. ಏನ್ ಸರ್ ವೇರಿಯಬಲ್ಗಳನ್ನ ಸಪರೇಟ್ ಮಾಡೋದು ಅಂತಂದ್ರೆ ನೋಡಿ, ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇದ್ರೆ ಅದರ ಜೊತೆ dx ಇರಬೇಕು. ಫಂಕ್ಷನ್ ಇನ್ ದ ಫಾರ್ಮ್ ಆಫ್ y ಇದ್ರೆ ಅದರ ಜೊತೆಗೆ dy ಇರಬೇಕು. ಆ ತರ ಏನಾದ್ರೂ ಇದ್ರೆ ವೇರಿಯಬಲ್ಗಳು ಸಪರೇಟ್ ಆಗಿದೆ ಅಂತ ಅರ್ಥ.
ಸಪೋಸ್ ಆ ಥರ ಇಲ್ಲ ಅಂತಂದ್ರೆ ನಾವು ಸಪರೇಟ್ ಮಾಡಬೇಕು. ಇವಾಗ ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡೋಣ. ಎಕ್ಸ್ ಇನ್ ದ ಫಾರ್ಮ್ ಆಫ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ, ಸೊ ಡಿ ಎಕ್ಸ್ ಇದೆ, ವೈ ಇದೆ, ಡಿ ವೈ ಇದೆ. ಸೊ ವೇರಿಯೇಬಲ್ಗಳು ಸಪರೇಟ್ ಆಗಿದೆ. ಫಸ್ಟ್ ಸ್ಟೆಪ್ ವೇರಿಯೇಬಲ್ಗಳನ್ನ ಸಪರೇಟ್ ಮಾಡಬೇಕು. ಆಯ್ತು, ಸಪರೇಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಮಾಡಬೇಕು. ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಎರಡೂ ಕಡೆಗೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ. ಸೊ ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ವೈ is equal to integration of 0. Apply integrate on both sides. ಎರಡು ಕಡೆಗೆ ಇಂಟಿಗ್ರೇಷನ್. ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ by the properties of integrals, ಫಸ್ಟ್ ಟರ್ಮ್ ಗೆ ಸಪರೇಟ್ ಆಗಿ ಇಂಟಿಗ್ರೇಷನ್, ಸೆಕೆಂಡ್ ಟರ್ಮ್ ಗೆ ಸಪರೇಟ್ ಆಗಿ ಇಂಟಿಗ್ರೇಷನ್. ಸೊ ನೆಕ್ಸ್ಟ್ ಇಂಟಿಗ್ರೇಷನ್ ಬರೆಯೋಣ. ಸೊ ಇಂಟಿಗ್ರೇಷನ್ ಆಫ್ x with respect to dx, ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ x to the power of n ತರ ಇದೆ. x power n ತರ ಇದೆ with respect to dx. What is the integral of x power n with respect to dx? That is x power n plus 1 divided by n plus 1 plus some constant c. ಅಲ್ಲಿ ನಿಮಗೆ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಅಲ್ಲಿ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಸರ್, ವಾಟ್ ಈಸ್ ಪ್ಲಸ್ ಸಿ ಅಂತಂದ್ರೆ ಏನು, ಅದನ್ನ ಏನಕ್ಕೆ ಬರೀಬೇಕು ಅಂತಂದ್ರೆ ಪ್ಲಸ್ ಸಿ ಇಸ್ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇವಾಗ ನಮಗೆ ಡಿಫರೆನ್ಶಿಯೇಷನ್ ಗೊತ್ತಿರುತ್ತೆ, ಇಂಟಿಗ್ರೇಷನ್ ಗೊತ್ತಿರುತ್ತೆ. ಸೊ ಟೇಕ್ ಎ ಚಾಕ್ ಪೀಸ್. ಸೊ ಈ ಚಾಕ್ ಪೀಸ್ ಅನ್ನ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಚಾಕ್ ಪೀಸ್ ಇದೆ, ಇದನ್ನ ಸ್ಪ್ಲಿಟ್ ಮಾಡ್ತೀರಾ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಡಿಫರೆನ್ಶಿಯೇಟ್ ಆಯ್ತು. ಮತ್ತೆ ಅದನ್ನ ನಾವು ಜಾಯಿನ್ ಮಾಡ್ತೀವಿ ಅಂತಂದ್ರೆ ಈ ತರ ಜಾಯಿನ್ ಮಾಡ್ತೀವಿ ಅಂತಂದ್ರೆ ಈ ತರ ಸಿಗುತ್ತೆ. ಸೊ ಇಂಟಿಗ್ರೇಟ್ ಆಯ್ತು. ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಡಿಫರೆನ್ಶಿಯೇಷನ್, ಜಾಯಿನ್ ಮಾಡಿದ್ರೆ ಇಂಟಿಗ್ರೇಷನ್. ಅಲ್ಲಿ ನೋಡಿ, ಚಾಕ್ ಪೀಸು ಒರಿಜಿನಲ್ ಪೊಸಿಷನ್ಗೆ ಬಂದಿಲ್ಲ. ಯಾಕೆ ಅದು ಒರಿಜಿನಲ್ ಪೊಸಿಷನ್ಗೆ ಬಂದಿಲ್ಲ ಅಂತಂದ್ರೆ ಆ ಚಾಕ್ ಪೀಸ್ನ ನಾವು ಸ್ಪ್ಲಿಟ್ ಮಾಡಿದಾಗ ಡಸ್ಟ್ ಪಾರ್ಟಿಕಲ್ ಕೆಳಗಡೆ ರಿಮೂವ್ ಆಯಿತು. ಸೊ ಆ ಕೆಳಗಡೆ ರಿಮೂವ್ ಆಗಿರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ನ ನಾವು ಅದಕ್ಕೆ ಸೇರಿಸಿದ್ರೆ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸೊ ಇವಾಗ ಏನು ಡಸ್ಟ್ ಪಾರ್ಟಿಕಲ್ ರಿಮೂವ್ ಆಗಿರುತ್ತೋ ಅದನ್ನೇ ನಾವು ಸಿ ಅಂತ ಬರೀತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿ. ಗೊತ್ತಾಗಿದೆಯಾ ಸಿ ಅಂತಂದ್ರೆ ಏನು ಅಂತ? ಸಿ ಅಂತಂದ್ರೆ ಡಿಫರೆನ್ಶಿಯೇಷನ್ ಅಂತಂದ್ರೆ ಇವಾಗ ಈ ತರ ಒಂದು ಚಾಕ್ ಪೀಸ್ ಇರುತ್ತೆ, ಒಂದು ಚಾಕ್ ಪೀಸ್ ಅನ್ನ ಸ್ಪ್ಲಿಟ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ಆಯ್ತು, ಮತ್ತೆ ಅದನ್ನ ಸೇರಿಸ್ತೀರಾ ಅಂತಂದ್ರೆ ಇಂಟಿಗ್ರೇಟ್ ಆಗಿರುತ್ತೆ. ಸೇರಿಸಿದಾಗ ಅದು ಒರಿಜಿನಲ್ ಪೊಸಿಷನ್ ಇರಲ್ಲ. ಸೊ ಯಾಕೆ ಇರಲ್ಲ ಅಂತಂದ್ರೆ ಡಸ್ಟ್ ಪಾರ್ಟಿಕಲ್ ಕೆಳಗಡೆ ಬಿದ್ದಿರುತ್ತೆ. ಸೊ ಆ ಡಸ್ಟ್ ಪಾರ್ಟಿಕಲ್ ಏನಿರುತ್ತೋ ಅದನ್ನ ನಾವು ಕಾನ್ಸ್ಟೆಂಟ್ ಸಿ ಅಂತ ಕರಿತೀವಿ. ಸೊ ಹಾಗಾಗಿ ಇವಾಗ ನಮಗೆ ಎಕ್ಸ್ ಪವರ್ ಎನ್ ಗೆ ಫಾರ್ಮುಲಾ ಗೊತ್ತಿರುತ್ತೆ. ಇನ್ಸ್ಟೆಡ್ ಆಫ್ ಎಕ್ಸ್ ವಿ ಹ್ಯಾವ್ ಎ 1. ಸೊ ಎಕ್ಸ್ ಪವರ್ 1 ಫಾರ್ಮುಲಾ ಬರೀತೀರಾ. ಎಕ್ಸ್ ಪವರ್ 1 ಪ್ಲಸ್ 1 ಅಂತಂದ್ರೆ ಎಕ್ಸ್ ಪವರ್ 2. ಸೊ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು dx is x square divided by 2 ಪ್ಲಸ್ y ಗೆ ಬರೀತೀರಾ ಅಂತಂದ್ರೆ y square divided by 2 is equal to integration of constant ಅಂದ್ರೆ ಇದನ್ನ ನಾವು ಯಾವ ತರ ನೋಟ್ ಮಾಡ್ತೀವಿ ಅಂತಂದ್ರೆ ಸಿಂಬಲ್ ಬರೀತಿರೋದು ಕೂಡ ಏನು ಸಮಸ್ಯೆ ಇಲ್ಲ, ಇದು ಜೀರೋನೇ ಬರುತ್ತೆ. ಇಂಟಿಗ್ರೇಷನ್ ಸಿಂಬಲ್ ಬರೀತಿರೋದು ಕೂಡ ಜೀರೋನೇ ಬಂದಿರುತ್ತೆ. ನೋಡಿ ಇಲ್ಲಿ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಒಂದು ಸಿ ಬಂದಿರುತ್ತೆ, ಕಾನ್ಸ್ಟೆಂಟ್ ಸಿ. ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಸಿ ಬಂದಿರುತ್ತೆ. ಎರಡು ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಎರಡು ಕಾನ್ಸ್ಟೆಂಟ್ಸ್ ಗಳನ್ನ ಮತ್ತೆ ಆಡ್ ಮಾಡಿದ್ರೆ ನಮಗೆ ಕಾನ್ಸ್ಟೆಂಟ್ ಬಂದಿರುತ್ತೆ. ಸೊ ದಟ್ ಕಾನ್ಸ್ಟೆಂಟ್ ಈಸ್, I will repeat once again, the integration of x with respect to dx is x square by 2 plus c. The integration of y with respect to dy is y square by 2 plus c. c ಎರಡು ಕಾನ್ಸ್ಟೆಂಟ್, ಎರಡು c ಗಳನ್ನ ಆಡ್ ಮಾಡ್ತೀರಾ ಮತ್ತೆ c ಸಿಗುತ್ತೆ, ದಟ್ ಇಸ್ ಕಾಲ್ಡ್ ಕಾನ್ಸ್ಟೆಂಟ್. ಅದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಫೈನಲ್ ಆಗಿ ಇದನ್ನ ಯಾವ ತರ ಬರೀಬಹುದು ಅಂತಂದ್ರೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಗೆ ಕನ್ವರ್ಟ್ ಮಾಡಬೇಕು
ಅಂತಂದ್ರೆ ಮಲ್ಟಿಪ್ಲೈ 2 ಮಾಡ್ತೀರಾ. 2 ನ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿರುತ್ತೆ. ಸೊ ಸಾರಿ 2 ಕ್ಯಾನ್ಸಲ್ ಆಗಿರುತ್ತೆ. ಯು ಗೆಟ್ x ಸ್ಕ್ವೇರ್ ಪ್ಲಸ್ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿರುತ್ತೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 2 ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 2c ಬರುತ್ತೆ. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 2c is the general solution for the differential equation x dx plus y dy is equal to 0. ಅದಕ್ಕೆ ಜನರಲ್ ಸೊಲ್ಯೂಷನ್ ಈ ತರ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ನಾನು ಅವಾಗಲೇ ಹೇಳಿದೆ ಒಂದು ಕಾನ್ಸೆಪ್ಟ್ ಇದರಲ್ಲಿ ಸ್ಕಿಪ್ ಆಗಿದೆ, ಅಂದ್ರೆ ಅದನ್ನ ಡಿಲೀಟ್ ಮಾಡಿದರೆ. ಯಾವ ಕಾನ್ಸೆಪ್ಟ್ ಅದು? ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್. ಅದು ಉಲ್ಟಾ ಪ್ರೊಸೀಜರ್. ಉಲ್ಟಾ ಪ್ರೊಸೀಜರ್ ಅಂತಂದ್ರೆ ಇದನ್ನ ಕೊಟ್ಟಿರ್ತಾರೆ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಇದನ್ನ ಕೊಟ್ಟಿರ್ತಾರೆ. ಅಂದ್ರೆ ದೇ ಆರ್ ಗಿವನ್ ಜನರಲ್ ಸೊಲ್ಯೂಷನ್, or in other words curve, equation of curve. We want to calculate differential equation. ಸೊ ಅವಾಗ ನಾವೇನ್ ಮಾಡಬೇಕು? ಡಿಫರೆನ್ಶಿಯೇಟ್ ಮಾಡಬೇಕು. ಉಲ್ಟಾ ಇವಾಗ ನಿಮಗೆ ಏನು ಪ್ರೊಸೀಜರ್ ಅಂದ್ರೆ ಯಾವ ಕಾನ್ಸೆಪ್ಟ್ ಸ್ಕಿಪ್ ಆಗಿದೆ ಡಿಫರೆನ್ಷಿಯಲ್ ಈಕ್ವೇಶನ್ ನಲ್ಲಿ, ದಟ್ ಈಸ್ ಕಾಲ್ಡ್ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್. ಅದೇನ್ ಮಾಡ್ತೀರಾ ಅಂತಂದ್ರೆ ಕರ್ವ್ ಕೊಟ್ಟಿರ್ತಾರೆ, ಜನರಲ್ ಸೊಲ್ಯೂಷನ್ ಕೊಟ್ಟಿರ್ತಾರೆ. ನೀವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಡಿಫರೆನ್ಷಿಯಲ್ ಈಕ್ವೇಶನ್. ಅವಾಗ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತಾರೆ. ಅದು ಪ್ರೊಸೀಜರ್. ಅದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬಂದಾಗ ಕ್ಲಿಯರ್ ಆಗಿ ಹೇಳ್ತೀವಿ. ಇವಾಗ ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಫೈಂಡಿಂಗ್ ಜನರಲ್ ಸೊಲ್ಯೂಷನ್. ನೆಕ್ಸ್ಟ್ another problem, find the particular solution of. ಸೊ ಇಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇಲ್ಲಿ ಜನರಲ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ನಿಮ್ಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿರ್ತಾರೆ ಅಂತಂದ್ರೆ ದೇ ಆರ್ ಗಿವನ್ x and y ನ ಕೊಟ್ಟಿರ್ತಾರೆ ಅಂತಂದ್ರೆ ಅದು ಅಂಡರ್ಸ್ಟೂಡ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಯಾವ ಎಲ್ಲೊಂದು ಪ್ರಾಬ್ಲಮ್ ಇದೆ, dy by dx is equal to e power x plus y. They are not given x and y. So ಅಲ್ಲಿ ನಾವೇನ್ ಮಾಡಬೇಕು? ಜನರಲ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಷ್ಟೇ ಡಿಫರೆನ್ಸ್. x and y ಕೊಟ್ಟಿದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್, x and y ಕೊಟ್ಟಿಲ್ಲ ಅಂತಂದ್ರೆ ಜನರಲ್ ಸೊಲ್ಯೂಷನ್. ಎಲ್ಲವೂ ಸೇಮ್ ಪ್ರೊಸೀಜರ್. ಇವಾಗ ಫಸ್ಟ್ ಕನ್ಸಿಡರ್ ದ ಗಿವನ್ ಈಕ್ವೇಶನ್. given that the differential equation is x into dy plus y into dx is equal to 0. Here x into dy plus y into dx is equal to 0. First ವೇರಿಯಬಲ್ ಗಳನ್ನ ಸಪರೇಟ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಸಪರೇಟ್ ಆಗಿತ್ತು ಅದೇ, x ಜೊತೆ dx ಇದೆ, y ಜೊತೆ dy ಇದೆ. ಸೊ ಸಪರೇಟ್ ಆಗಿದೆ. here x with dy ಬೇರೆ ವೇರಿಯಬಲ್. ಇದು ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇದೆ, ಇನ್ ಟರ್ಮ್ಸ್ ಆಫ್ y ನಲ್ಲಿ ಇದೆ. ಸೊ y with dx ಬೇರೆ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ವೇರಿಯಬಲ್ ಗಳನ್ನ ಸಪರೇಟ್ ಮಾಡಬೇಕು. ಸರ್ ಯಾವ ತರ ವೇರಿಯಬಲ್ ಗಳನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ನೋಡಿ, dy ಇದೆ, dy ಜೊತೆಗೆ ಇನ್ ಟರ್ಮ್ಸ್ ಆಫ್ y ನಲ್ಲಿ ಇರತಕ್ಕಂಥದ್ದು ಯಾವ್ದು ಬೇಕಾದ್ರೂ ಇರಬಹುದು, ಬಟ್ ಈ x ಅಂತಕ್ಕಂಥದ್ದು ಇರಬಾರ್ದು. ಓಕೆನಾ? ನೆಕ್ಸ್ಟ್ ಹಿಯರ್ dx ಇದೆ, ಇನ್ ಟರ್ಮ್ಸ್ ಆಫ್ x ಅಲ್ಲಿ ಇರತಕ್ಕಂಥ ವ್ಯಾಲ್ಯೂ ಇರಬಹುದು, ಇನ್ ಟರ್ಮ್ಸ್ ಆಫ್ y ನಲ್ಲಿ ಇರತಕ್ಕಂಥದ್ದು ಇರಬಾರ್ದು. ಸೊ ಇರಬಾರ್ದು ಅಂತಂದ್ರೆ ಇಲ್ಲಿ x ಇರಬಾರ್ದು, ಇಲ್ಲಿ y ಇರಬಾರ್ದು. ಸೊ ಅದಕ್ಕೋಸ್ಕರ ಅದನ್ನ ರಿಮೂವ್ ಮಾಡಲಿಕ್ಕೆ ಥ್ರೂಔಟ್ ದ ಈಕ್ವೇಶನ್ ಡಿವೈಡೆಡ್ ಬೈ xy ಮಾಡ್ತಾರೆ. ಫಸ್ಟ್ ಒನ್ ಅಲ್ಲಿ x ಇರಬಾರ್ದಿತ್ತು, ಸೊ ಡಿವೈಡೆಡ್ ಬೈ x ಮಾಡ್ತೀರಾ. ಸೆಕೆಂಡ್ ಒನ್ ಅಲ್ಲಿ y ಇರಬಾರ್ದಿತ್ತು, ಸೊ ಡಿವೈಡೆಡ್ ಬೈ y ಮಾಡ್ತೀರಾ. ಪರ್ಟಿಕ್ಯುಲರ್ ಆಗಿ ಒನ್ ಟರ್ಮ್ಗೆ ಒಂದೊಂದನ್ನ ನಾವು ಡಿವೈಡ್ ಮಾಡಕ್ಕಾಗಲ್ಲ. ಸೊ ಥ್ರೂಔಟ್ ದ ಈಕ್ವೇಶನ್ ಈ ತರ ಮಾಡ್ತಾ ಇದ್ದೀವಿ. divide xy on both sides. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಇದೆ. ಯಾಕೆ ಅಂತಂದ್ರೆ ಅದು ವೇರಿಯಬಲ್ ಗಳನ್ನ ಸಪರೇಟ್ ಮಾಡಲಿಕ್ಕೋಸ್ಕರ. ಸೊ x ಮತ್ತೆ y, x ಇಂಟು y ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎರಡೂ ಕಡೆಗೆ ಡಿವೈಡ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಫಸ್ಟ್ ಟರ್ಮ್ ಗೆ ಡಿವೈಡ್ ಮಾಡ್ತೀರಾ. x divided by xy, here x are cancelled. The remaining value is 1 divided by 1, or in other words dy divided by y.
first one plus second one. Here y by r cancel, second one ಗೆ divide ಮಾಡಬೇಕು. So remaining is dx divided by x is equal to right side ಅಲ್ಲಿ 0 ಇದೆ, 0 divided by anything is nothing but 0. 0 divided by anything ಅಂತಂದ್ರೆ we get 0. ಇವಾಗ ಅಬ್ಸರ್ವ್ ಮಾಡಿ, dy ಇದೆ ಅದರ ಜೊತೆಗೆ y ಇದೆ, dx ಇದೆ ಅದರ ಜೊತೆಗೆ x ಇದೆ. ಸೊ ವೇರಿಯಬಲ್ ಗಳು ಸಪರೇಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂತಂದ್ರೆ ಇಂಟಿಗ್ರೇಟ್ ಮಾಡ್ತೀರಾ. ಸೊ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಎರಡೂ ಕಡೆ ಇಂಟಿಗ್ರೇಟ್ ಮಾಡ್ತೀರಾ. ಸೊ ಇಂಟಿಗ್ರೇಷನ್ ಆಫ್ dy divided by y is nothing but 1 divided by y into dy plus integration of dx by x can be written as 1 divided by x into dx is equal to 0. So illi what is the integration of 1 by x? The integration of 1 divided by x with respect to dx is equal to log x plus c. So what is the integration of 1 by y with respect to dy? Log y. So for the first one, integration of 1 by y with respect to dy is log y plus integration of 1 by x is log x is equal to so ಇಲ್ಲೊಂದು ಪ್ಲಸ್ ಸಿ ಬಂದಿರುತ್ತೆ, ಇಲ್ಲೊಂದು ಪ್ಲಸ್ ಸಿ ಬಂದಿರುತ್ತೆ. ಸೊ ಎರಡನ್ನ ಕಂಬೈನ್ ಮಾಡಿದ್ರೆ ನಾವು ಸಿ ಅಂತ ಬರೀಬಹುದು. ಬಟ್ ನಾನು ಸಿ ಅಂತ ಬರೆಯಲ್ಲ, ಅಲ್ಲಿ ಬರಿಬೇಕಾದ್ರೆ ಲಾಗ್ ಸಿ ಅಂತ ಬರೀತೀನಿ. ಸರ್ ಯಾಕೆ ನೀವು ಅಲ್ಲಿ ಲಾಗ್ ಸಿ ಅಂತ ಬರಲಿ? ಸಿ ಅಂದ್ರೂ ಕೂಡ ಕಾನ್ಸ್ಟೆಂಟ್, ಲಾಗ್ ಸಿನೂ ಕೂಡ ಕಾನ್ಸ್ಟೆಂಟ್. ಫಾರ್ ದಿ ಸಿಂಪ್ಲಿಫಿಕೇಶನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡೂ ಲಾಗ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಲಾಗ್ ಸಿ ನ ತಗೊಂಡಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡೂ ಟ್ಯಾನ್ ಇನ್ವರ್ಸ್ ಅಲ್ಲಿ ಇರುತ್ತೆ ಅಥವಾ ಎರಡೂ ಸೈನ್ ಇನ್ವರ್ಸ್ ಅಲ್ಲಿ ಇರುತ್ತೆ. ಅವಾಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವೇನ್ ಮಾಡಬೇಕು, ಅದನ್ನು ಕೂಡ ಸಿ ನ ಟ್ಯಾನ್ ಇನ್ವರ್ಸ್ ಸಿ ಅಥವಾ ಸೈನ್ ಇನ್ವರ್ಸ್ ಸಿ ಅಂತ ಬರೀತೀವಿ. ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾವು ಅದನ್ನ ಏನ್ ಬೇಕಾದ್ರೂ ತಗೋಬಹುದು. ನೆಕ್ಸ್ಟ್ log m plus log n, log m plus log n, log for the simplification log m plus log n is nothing but log m n. Here log y into x is equal to log c. ಎರಡೂ ಕಡೆ log ಕ್ಯಾನ್ಸಲ್ ಆಗಿರುತ್ತೆ. ಸೊ ದ ರಿಮೈನಿಂಗ್ ವ್ಯಾಲ್ಯೂ ಇದ್ರೆ ಇರುತ್ತೆ y into x is equal to c. y into x is equal to c. ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಿಸ್ ಇಸ್ ಕಾಲ್ಡ್ ಜನರಲ್ ಸೊಲ್ಯೂಷನ್. ಇದನ್ನ ನಾವೇನಂತ ಕರಿತೀವಿ? ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ, ಜನರಲ್ ಸೊಲ್ಯೂಷನ್. ಬಟ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು ಅಂತಂದ್ರೆ x ಗೆ 1 ಕೊಡಿ, y ಗೆ 1 ಕೊಡಿ, c ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ put x is equal to 1, they are given x is equal to 1 comma y is equal to 1. x ಗೆ ಮತ್ತೆ y ಗೆ 1 ಕೊಡ್ತೀರಾ ಅಂತಂದ್ರೆ the value of c ಸಿಗುತ್ತೆ, c is equal to 1 ಆಯ್ತು. so implies c is equal to 1 ಆಯ್ತು. once again ಈ c is equal to 1 ಅನ್ನು ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ಅವಾಗ ರಿಸಲ್ಟ್ ಏನಾಗಿರುತ್ತೆ? ಸೊ y therefore y into x is equal to 1 is the particular solution, or in other words that value can be written as y is equal to 1 divided by x. in terms of y ನಲ್ಲಿ ಬರೀತೀರಾ ಅಂತಂದ್ರೆ y is equal to 1 divided by x is the particular solution. ನೋಡಿ, ಫಸ್ಟ್ ವೇರಿಯಬಲ್ ಗಳನ್ನ ಸಪರೇಟ್ ಮಾಡ್ತೀರಾ, ವೇರಿಯಬಲ್ ಗಳು ಸಪರೇಟ್ ಆದ್ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ, ಇಂಟಿಗ್ರೇಷನ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸಿಗುತ್ತಲ್ಲ ವ್ಯಾಲ್ಯೂ, ಅದು ಜನರಲ್ ಸೊಲ್ಯೂಷನ್. ಅಲ್ಲಿ ಸಪೋಸ್ x ಮತ್ತೆ y ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರನ್ನೇ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ c ವ್ಯಾಲ್ಯೂ ಸಿಗುತ್ತೆ.
ಆ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಗುತ್ತಲ್ಲ ಅದನ್ನೇ ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಸಿಂಪ್ಲಿ ಇಸ್ ಡಿನೋಟೆಡ್ ಬೈ ps. gs ಜನರಲ್ ಸೊಲ್ಯೂಷನ್, ps particular solution. So y is equal to 1 divided by x. Next problem number 3. So here in the problem number 3, simply the problem is solved. So ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ ನ 3 ಟೈಪ್ಸ್ ಅಲ್ಲಿ ಕೇಳಬಹುದು. ಜನರಲ್ ಸೊಲ್ಯೂಷನ್, ಪರ್ಟಿಕ್ಯುಲರ್ ಸೊಲ್ಯೂಷನ್, ಸಾಲ್ವ್ ಅಂತ ಹೇಳಿ ಕೇಳಬಹುದು. ಮ್ಯಾಕ್ಸಿಮಮ್ ನಿಮಗೆ ಸಾಲ್ವ್ ಅಂತ ಕೇಳ್ತಾರೆ. ಜನರಲ್ ಸೊಲ್ಯೂಷನ್ ಮತ್ತೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕೇಳಲ್ಲ. ಅವಾಗ ದೇ ಅಂಡರ್ಸ್ಟುಡ್ ಅದು ಏನಾಗಿರುತ್ತೆ ಅಂತಂದ್ರೆ ಸಾಲ್ವ್ ಅಂತ ಕೇಳಿದ್ರೆ ಜನರಲ್ ಸೊಲ್ಯೂಷನ್, ಎಕ್ಸ್ ವೈ ಕೊಟ್ಟಿರ್ತಾರೆ ಅಂತಂದ್ರೆ ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಫಸ್ಟ್ ಗಿವನ್ ದಟ್ ಫಸ್ಟ್ ಏನ್ ಮಾಡ್ತೀರಾ, ಗಿವನ್ ಈಕ್ವೇಷನ್ ತಗೊಳ್ತೀರಾ. ಸೊ ಗಿವನ್ ದಟ್ dy divided by dx is equal to e to the power of x plus y. What is the first step in the general solution? The first step is variable separable. Variable ಗಳನ್ನ ಸಪರೇಟ್ ಮಾಡಬೇಕು. ಸೊ ವೇರಿಯಬಲ್ ಗಳನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ನೋಡಿ, e to the power of x ಇದೆ, y ಕೂಡ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಈ ತರ ಬರೀತಾ ಇದ್ವಿ, dy divided by dx is equal to e to the power of x into e to the power of y. e to the power of x into e to the power of y. ಸೊ ಬೇಸ್ ಸೇಮ್ ಇರೋದ್ರಿಂದ ಪವರ್ ನ ಆಡ್ ಮಾಡಿದ್ರೆ ನಮಗೆ ಅದೇ ರಿಸಲ್ಟ್ ಸಿಗುತ್ತೆ. ಇವಾಗ ಸಪರೇಟ್ ಮಾಡ್ತಾರೆ. ಸೊ ಈ dx ಅನ್ನ ಈ ಕಡೆ ತಗೊಳ್ತೀರಾ, ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು e to the power of x into dx. e to the power of x into dx. ಈ e to the power of y ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಅದು ಡಿವೈಡೆಡ್ ಬೈ ಆಗುತ್ತೆ. ಅಂದ್ರೆ dy divided by e power y ಆಗಿರುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ e power y ಇದ್ರೆ ನಮಗೆ ಇಂಟಿಗ್ರೇಷನ್ ಗೊತ್ತಿರಲ್ಲ, ಅದಕ್ಕೋಸ್ಕರ ಅದನ್ನ ನ್ಯೂಮರೇಟರ್ ಗೆ ತಗೊಳ್ತಾ ಇದ್ದೀನಿ. e power y ನ ನ್ಯೂಮರೇಟರ್ ಗೆ ತಗೊಳ್ತೀರಾ ಅಂತಂದ್ರೆ ದಟ್ ಬಿಕಮ್ಸ್ e power minus y into dy. We'll repeat once again. e to the power of x dx ನ ಈ ಕಡೆ ತಗೊಳ್ತೀರಾ, e power x into dy. e power y ನ ಈ ಕಡೆ ತಗೊಂಡಾಗ ಡಿನಾಮಿನೇಟರ್ ಬರುತ್ತೆ 1 by ಅಂತ ಆಯ್ತು. ಸೊ ಇಂಟಿಗ್ರೇಷನ್ ಗೊತ್ತಿರಲ್ಲ ಅದಕ್ಕೆ, ಮೇಲ್ಗಡೆ ತಗೊಂಡ್ರೆ e power minus y ಆಯ್ತು. e power minus y into dy is equal to e power x into dx. ವೇರಿಯಬಲ್ ಸಪರೇಟ್ ಆಗಿದೆಯಾ ಅಂತ ನೋಡಿ, ಇಲ್ಲಿ dy ಇದೆ ಇನ್ ಟರ್ಮ್ಸ್ ಆಫ್ y ನಲ್ಲಿ ರಿಸಲ್ಟ್, ಇಲ್ಲಿ dx ಇದೆ ಇನ್ ಟರ್ಮ್ಸ್ ಆಫ್ x ಅಲ್ಲಿ. ಸೊ ನೆಕ್ಸ್ಟ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಎರಡೂ ಕಡೆಗೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಸೊ ಇಂಟಿಗ್ರೇಷನ್ ಆಫ್ e power minus y with respect to dy is equal to integration of e to the power of x with respect to dx. So what is the integration of e power x? The integration of e power x is writing here integration of e to the power of x with respect to dx is equal to e to the power of x plus c. So in the same way, integration of e to the power of ax plus b with respect to dx is equal to e to the power of ax plus b divided by a plus c. This is the extension formula for e power x. ಅಂದ್ರೆ ಲೀನಿಯಾರಿಟಿ ಅಂತ ಕರೀತೀವಿ ನಾವು. e power x ಇದ್ರೆ ಡೈರೆಕ್ಟ್ ಆಗಿ e power x plus c ಅಂತ ಬರೀತೀವಿ. ಸೊ e to the power of ax plus b ಲೀನಿಯರ್ ಫಾರ್ಮ್ ಅಲ್ಲಿ ಇದ್ದಾಗ e to the power of ax plus b ನ ಹಾಗೆ ಬರೆದು x ಕೋಎಫಿಷಿಯಂಟ್ ಏನಿರುತ್ತೋ ಅದನ್ನ ಡಿವೈಡೆಡ್ ಬೈ ಅಂತ ಬರೀತೇವೆ. ಸೊ ಹಾಗಾಗಿ ಕಂಪೇರ್ ಮಾಡ್ತೀವಿ, x ಪ್ಲೇಸ್ ಅಲ್ಲಿ y ಇದೆ, ಏನು ಸಮಸ್ಯೆ ಇಲ್ಲ. ನೋಡಿ ಇಲ್ಲಿ ಅದು ಯಾವ ತರ ಇದೆ ಅಂತಂದ್ರೆ a ಪ್ಲೇಸ್ ಅಲ್ಲಿ -1 ಇದೆ,
a ಪ್ಲೇಸ್ ಅಲ್ಲಿ -1 ಇದೆ, -1, x ಪ್ಲೇಸ್ ಅಲ್ಲಿ y ಇದೆ, ಪ್ಲಸ್ b ಪ್ಲೇಸ್ ಅಲ್ಲಿ 0 ಇದೆ. ಸೊ a ಪ್ಲೇಸ್ ಅಲ್ಲಿ ಏನಿದೆ -1, ಹಾಗಾಗಿ ನಾನು ಇಲ್ಲಿ ಏನು ಬರೀಬೇಕು, ಮೈನಸ್ ಬರೀಬೇಕು. e ಟು ದಿ ಪವರ್ ಆಫ್ ಇಲ್ಲಿ ಏನಿರುತ್ತೋ ಅದನ್ನು ಬರೀತಾ ಇದ್ದೀನಿ. ಸೊ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ e ಟು ದಿ ಪವರ್ ಆಫ್ -5 ಡಿವೈಡೆಡ್ ಬೈ -1 ಬರೀಬೇಕು. ಡಿವೈಡೆಡ್ ಬೈ -1 ಬರೀತಾ ಇದ್ವಿ ಅಂತಂದ್ರು ಒಂದೇ, ಮೈನಸ್ ಅನ್ನ ಅಲ್ಲಿ ಬರೀತಾ ಇದ್ವಿ ಅಂತಂದ್ರು ಒಂದೇ. ಯಾಕೆಂತಂದ್ರೆ ಡಿವೈಡ್ ಬೈ -1 ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಗೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ -e power -y is equal to, what is the integration of e power x? The integration of e power x is e to the power of x plus some constants. ನಾನು ಇಲ್ಲಿ ಬರೆದಿರತಕ್ಕಂಥ ಸಿ ಯಾವುದು ಅಂತಂದ್ರೆ ಇಲ್ಲಿ ಒಂದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬರುತ್ತೆ, ಇಲ್ಲಿ ಒಂದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬರುತ್ತೆ. ಸಮ್ ಆಫ್ ದೀಸ್ ಟು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಸಿ ಆಗ್ತದೆ. ಸೊ ಫೈನಲ್ ಆಗಿ ಅದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ e ಪವರ್ -e ಪವರ್ y ಇದೆಯಲ್ಲ ಅದನ್ನ ರೈಟ್ ಸೈಡ್ಗೆ ಕಳಿಸಿ, ಅವಾಗ ರಿಸಲ್ಟ್ ಏನಾಗಿರುತ್ತೆ. ಸೊ e ಟು ದಿ ಪವರ್ ಆಫ್ x ರೈಟ್ ಸೈಡ್ಗೆ ಕಳಿಸ್ತೀರಾ ಅಂತಂದ್ರೆ ಪ್ಲಸ್ e ಟು ದಿ ಪವರ್ ಆಫ್ -y is equal to c. So this is the general solution is equal to c. ಸರ್ ಇದು -c ಆಗ್ಬೇಕಲ್ಲ ಸರ್, ಪ್ಲಸ್ ಸಿ ಅಂತ ಬರ್ತಿದ್ದೀರಾ. -c ಅಂತಂದ್ರೂ ಕೂಡ ಕಾನ್ಸ್ಟೆಂಟೇ, ಪ್ಲಸ್ ಸಿ ಅಂತಂದ್ರೂ ಕೂಡ ಕಾನ್ಸ್ಟೆಂಟೇ. ನಿಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾತ್ರ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜನರಲ್ ಸೊಲ್ಯೂಷನ್ ಅಲ್ಲಿ ಏನು ಸಮಸ್ಯೆ ಇರಲ್ಲ, ಅದನ್ನ ಹಾಗೆ ಬರೆಯಬೇಕು. ಸೊ ಹಾಗಾದ್ರೆ ಫೈನಲ್ ಆನ್ಸರ್ ಏನಾಗಿರುತ್ತೆ, e ಪವರ್ x ಪ್ಲಸ್ e ಪವರ್ -y is equal to c. ಆತರ ನೀವು ಕೇಳಬಹುದು ಸರ್ ಇಲ್ಲಿ e ಪವರ್ y ಇದೆ, e ಪವರ್ x ಇದೆ, ಇದು e ಪವರ್ c ಅಂತ ಬರ್ಕೋಬಹುದಿತ್ತಲ್ಲ. ನೆಕ್ಸ್ಟ್ ಕಂಬೈನ್ ಮಾಡಕ್ಕಾಗಲ್ಲ, ಅದನ್ನ ಬರ್ಕೊಳ್ಳೋಣ, ಅದಕ್ಕೋಸ್ಕರ ಅದನ್ನ c ಅಂತಾನೆ ತಗೋಬಹುದು. ಓಕೆ, ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 3 ಆಯಿತು. ನೆಕ್ಸ್ಟ್ ಫೋರ್ತ್ ಒನ್. So fourth one, solve dy divided by dx is equal to -4xy square, comma y is equal to 1, x is equal to 0. ಸೊ ಹಾಗಾದ್ರೆ ಫೋರ್ತ್ ಪ್ರಾಬ್ಲಮ್ ಅಲ್ಲಿ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, x ಮತ್ತೆ y ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸಿ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಒಂದು ಸ್ಟೆಪ್ ಜಾಸ್ತಿ ಇದೆ. ಸೊ ಫಸ್ಟ್ ಗಿವನ್ ಈಕ್ವೇಷನ್ ತಗೊಳ್ತೀರಾ, ಸೊಲ್ಯೂಷನ್ ಗಿವನ್ ದಟ್ dy divided by dx is equal to -4x into y square. So next ವೇರಿಯಬಲ್ ಗಳನ್ನ ಸಪರೇಟ್ ಮಾಡ್ತಾರೆ. ವೇರಿಯಬಲ್ ನ ನೆಕ್ಸ್ಟ್ ಸಪರೇಟ್ ಮಾಡ್ತೀರಾ ಅಂತಂದ್ರೆ ಹಿಯರ್ y ಸ್ಕ್ವೇರ್ ನ ಈ ಕಡೆ ಕಳಿಸೋಣ. ಸೊ ಅದರ ಜೊತೆಗೆ -y ಸ್ಕ್ವೇರ್ ನ ತಗೋಣ, ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀವಿ. ಸೊ ಅವಾಗ ರಿಸಲ್ಟ್ ಏನಾಗಿರುತ್ತೆ, dy divided by -y square is equal to -y square na left side ge ಕಳಿಸಿರ್ತೀರಾ, the remaining is 4x. So 4x into dx ಆಗುತ್ತೆ, 4x into dx ಆಗುತ್ತೆ. ಇಲ್ಲಿ ನಾವು ತಗೋಬೇಕಾಗಿದ್ರೆ y square ನ ಮಾತ್ರ ತಗೊಂಡಿದ್ರೆ ಸಾಕಾಗ್ತಿತ್ತು. -y square ನ ಏನಕ್ಕೆ ತಗೊಂಡಿದ್ದೀನಿ ಅಂತಂದ್ರೆ ಇಂಟಿಗ್ರೇಷನ್ ಫಾರ್ಮುಲಾದಲ್ಲಿ ನಮಗೆ -1 ಡಿವೈಡೆಡ್ ಬೈ y ಸ್ಕ್ವೇರ್ ಅಥವಾ -1 ಡಿವೈಡೆಡ್ ಬೈ x ಸ್ಕ್ವೇರ್ ಇಂಟು dx is equal to 1 by x ಆಗಿದೆ. The derivative of 1 by x is -1 by x square. Is it right? 1 by x के derivative -1 by x square.
ಅದೇ ತರ ಇಂಟಿಗ್ರೇಷನ್ ಆಫ್ -1/x² ಇಂಟು dx ಏನಾಗಿರುತ್ತೆ 1/x ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಆ ತರ ತಗೊಂಡೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂತಂದ್ರೆ ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಂಟಿಗ್ರೇಷನ್ ಆಫ್ -1 ಡಿವೈಡೆಡ್ ಬೈ y² ಇಂಟು dy is equal to integration of 4x into dx. ಇಂಟಿಗ್ರೇಷನ್ ಅಪ್ಲೈ ಮಾಡಿದೆ. ಸೊ -1 ಡಿವೈಡೆಡ್ ಬೈ y² -1/x² ಇಂಟು dx ಅನ್ನ 1/x ಅಂತ ಬರೀಬಹುದು. ಅದೇ ತರ ಇದನ್ನ in terms of y ನಲ್ಲಿ ಇರೋದ್ರಿಂದ that result is 1/y is equal to what is the integration of 4x? Here 4 is a constant, so 4 ನ integration ಇಂದ ಹೊರಗಡೆ ತಗೊಳ್ತೀರಾ. The remaining is x power 1 ಇದೆ. What is the integral of x power 1 into x power 1 ಗೆ integration x² divided by 2 plus some integrating constants. Once again ಈ ಪ್ಲಸ್ ಸಿ ಅಂತಕ್ಕಂಥದ್ದು ಇಲ್ಲೊಂದು ಸಿ ಇರುತ್ತೆ ಅವೆರಡರ ಕಾಂಬಿನೇಷನ್. 2 1s are 2 2s are. So 1 divided by y is equal to 2x square plus. So result na in terms of y ನಲ್ಲಿ ಬರಿಬೇಕು ನಾವು. So y ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಈ ಹೋಲ್ ಥಿಂಗ್ ರೈಟ್ ಸೈಡ್ ಇರೋದ್ರಿಂದ ಲೆಫ್ಟ್ ಸೈಡ್ ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ನಿಮಗೆ ರಿಸಲ್ಟ್ ಏನಾಗುತ್ತೆ so y is equal to 1 divided by 2x square plus c. This is the general solution. Or in other words, ಅಲ್ಲಿ ನಾವು c ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆ ತರನಾದ್ರೂ ಬರೀಬಹುದು, ಅಥವಾ ನಾವು ಇಲ್ಲಿ ಏನು ರಿಸಲ್ಟ್ ಇದೆಯೋ ಆ ತರನಾದ್ರೂ ಕೂಡ ಹೇಳಬಹುದು. ಓಕೆನಾ? ಸೊ ಇಲ್ಲಿ ಏನು ರಿಸಲ್ಟ್ ಬಂದಿರುತ್ತೋ ಇದನ್ನ ನಾವು ಏನಂತ ಕರೀತೀವಿ? ಜನರಲ್ ಸೊಲ್ಯೂಷನ್. ದಿಸ್ ಇಸ್ ಜನರಲ್ ಸೊಲ್ಯೂಷನ್. ನೆಕ್ಸ್ಟ್ ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದ್ರೆ ದೇ ಆರ್ ಗಿವನ್. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕೊಟ್ಟು y is equal to 1, x is equal to 0 implies y ಗೆ 1 ಕೊಡ್ತೀರಾ, x ಗೆ 0 ಕೊಡ್ತೀರಾ. 0 ಸ್ಕ್ವೇರ್ 0 0 into 2 0 0 plus c 1 by c. So 1 is equal to 1 divided by c implies c is equal to 1. ಸಬ್ಸ್ಟಿಟ್ಯೂಟ್ ಮಾಡಿದಾಗ c ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ c ವ್ಯಾಲ್ಯೂ is equal to 1 ಬಂತು. c ನ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಈ c. So therefore finally y is equal to 1 divided by 2x square plus 1. 2x square plus 1 is the particular solution. So this is the particular solution. ನೀವಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಜನರಲ್ ಸೊಲ್ಯೂಷನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ನಾವು ಆ ಥರ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಫಿಫ್ತ್ ಒನ್ solve dy divided by dx is equal to square root of 4 minus y square. So ಇಲ್ಲಿ ಜನರಲ್ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ಫಿಫ್ತ್ ಒನ್ dy divided by dx is equal to root of 4 minus y square. So first take the given equation. The given differential equation is dy divided by dx is equal to root of 4 minus y square. So
ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಯಾವುದೇ ತರದ ಕ್ವಾಂಟಿಟಿ ಇಲ್ಲ. ಸೊ ಆ ಡಿ ಎಕ್ಸ್ ನ ಸಪರೇಟ್ ಮಾಡ್ತೀರಾ, ರೂಟ್ ಆಫ್ 4 ಮೈನಸ್ ವೈ ಸ್ಕ್ವೇರ್ ನ ಸಪರೇಟ್ ಮಾಡ್ತೀರಾ. ಸೊ ಪೂರ್ತಿ ಕಂಪ್ಲೀಟ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀರಾ ಅಂತಂದ್ರೆ ಇದು ಮಲ್ಟಿಪ್ಲಿಕೇಶನ್ ಇರ್ತಕ್ಕಂಥದ್ದು ಡಿವೈಡ್ ಆಗುತ್ತೆ. ಡಿವೈಡ್ ಆಗುತ್ತೆ ಅಂತಂದ್ರೆ ದಟ್ ಈಸ್ ಡಿವೈಡೆಡ್ ಬೈ ರೂಟ್ ಆಫ್ 4 ಮೈನಸ್ ವೈ ಸ್ಕ್ವೇರ್. 4 ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ dx ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ dx dy divided by root of 4 minus y square is equal to dx. So now variables are separated. Next, integrate on both sides. Integrate on both sides. So integration of the integral of 1 divided by 4 can be written as 2 square minus y square is equal to into dy is equal to integral of dx. So right side ಅಲ್ಲಿ dx ಜೊತೆಗೆ ಏನಿದೆ 1 ಇದೆ. What is the integration of any constant into with respect to dx ಇದ್ರೆ x, with respect to dy ಇದ್ರೆ y. ಸೊ ರೈಟ್ ಸೈಡ್ ಅಲ್ಲಿ 1 ಇರುತ್ತೆ. 1 into x ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ x ಆಗಿರುತ್ತೆ. ಸೊ ಹಾಗಾದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂಟಿಗ್ರೇಷನ್ ಗೊತ್ತಿರಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ ನಂಬರ್ಸ್ ಇದೆ, ಸೊ ಅದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ಈ ತರ ಇದೆ. ಇಂಟಿಗ್ರೇಷನ್ ಆಫ್ 1 divided by a square minus x square, that is root of a square minus x square with respect to dx is equal to sin inverse of x divided by a plus some constants. 1 divided by root of a square minus x square into dx is equal to sin inverse of x divided by a plus c. So a place ಅಲ್ಲಿ 2 ಇದೆ, x place ಅಲ್ಲಿ y ಇದೆ. ಹಾಗಾದ್ರೆ ರಿಸಲ್ಟ್ ಏನಾಗಿರುತ್ತೆ? ಸೊ sin inverse of x place ಅಲ್ಲಿ y ಇದೆ divided by a place ಅಲ್ಲಿ 2 ಇದೆ. Sin inverse of y divided by 2 is equal to what is the integration of 1 into x, that is nothing but x plus c. So ನಮಗೆ ರಿಸಲ್ಟ್ ಫೈನಲ್ ರಿಸಲ್ಟ್ ಇನ್ ಟರ್ಮ್ಸ್ ಆಫ್ y ನಲ್ಲಿ ಇರಬೇಕು. ಇನ್ ಟರ್ಮ್ಸ್ ಆಫ್ y ನಲ್ಲಿ ಇರಬೇಕು ಅಂತಂದ್ರೆ sin ಇನ್ವರ್ಸ್ ಇದೆ. ಸೊ ಟೇಕ್ sin ಇನ್ವರ್ಸ್ ಟು ದಿ ರೈಟ್ ಹ್ಯಾಂಡ್ ಸೈಡ್. ಇನ್ವರ್ಸ್ ನ ರೈಟ್ ಸೈಡ್ ಗೆ ತಗೊಂಡಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿರುತ್ತೆ. ಸೊ y divided by 2 is equal to sin of x plus c. ಸೊ ಫೈನಲಿ y ಬೇಕಿರುತ್ತೆ, 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, y is equal to 2 into sin of x plus c. Y is equal to 2 into sin of x plus c. This is the final result or general solution. So ಆ ತರ ಸಿಂಪ್ಲಿಫೈ ಮಾಡ್ತೀರಾ. ಆಲ್ಮೋಸ್ಟ್ ನಿಮಗೆ ಈ ಕಾನ್ಸೆಪ್ಟ್ ಅಲ್ಲಿ ಚಾಪ್ಟರ್ ಅಲ್ಲಿ ಮುಂದೆ ಫೈನಲ್ ವರೆಗೂ ಕೂಡ ಆನ್ಸರ್ ನ ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು y ನಲ್ಲಿ ಆನ್ಸರ್ ನ ಇಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6th one. Solve dy divided by dx is equal to x plus 1 divided by 2 minus 1. So next one, solve dy divided by dx is equal to x plus 1 divided by 2 minus 1. So once again, first given equation ಅನ್ನು ತಗೊಳ್ತೀರಾ. So given equation ಅಂತಂದ್ರೆ ಇದಾಗುತ್ತೆ dy divided by dx is equal to x plus 1 divided by 2 minus y. ನೆಕ್ಸ್ಟ್ ವೇರಿಯಬಲ್ ನ ಸಪರೇಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 2 minus y into dy is equal to
x plus 1 into dx. ವೇರಿಯೇಬಲ್ ಕೂಡ ಸಪರೇಟ್ ಆಗಿದೆಯಾ ಅಂತ ನೋಡ್ಕೊಳ್ತೀರಾ. ಕಾನ್ಸ್ಟೆಂಟ್ ಇರಬಹುದು, ಏನು ಸಮಸ್ಯೆ ಇಲ್ಲ. ಬಟ್ dy ಜೊತೆಗೆ x ವ್ಯಾಲ್ಯೂಸ್ ಇರಬಾರ್ದು, dx ಜೊತೆಗೆ y ವ್ಯಾಲ್ಯೂಸ್ ಇರಬಾರ್ದು. ಕಾನ್ಸ್ಟೆಂಟ್ 1 2 ಆ ತರ ಕಾನ್ಸ್ಟೆಂಟ್ಸ್ ಇರಬಹುದು. ನೆಕ್ಸ್ಟ್ ವೇರಿಯೇಬಲ್ ಗಳು ಸಪರೇಟ್ ಆಗಿದೆ, ಸೊ ಇಂಟಿಗ್ರೇಟ್ ಮಾಡ್ತೀವಿ. integrate on both sides. So integration of 2 minus y with respect to dy is equal to integration of x plus 1 with respect to dx. Two terms ಇದೆ, ಇಂಟಿಗ್ರೇಷನ್ ನ ಸಪರೇಟ್ ಆಗಿ ಅಪ್ಲೈ ಮಾಡ್ತೀರಾ. ಸೊ ಫಸ್ಟ್ 2 ಗೆ ಅಪ್ಲೈ ಮಾಡ್ತೀರಾ. 2 is a constant with respect to what? dy. So with respect to dx ಆಗಿದ್ರೆ 2 into x. with respect to dy ಆಗಿರೋದ್ರಿಂದ ಆ ರಿಸಲ್ಟ್ ಏನಂತ ಬರೀತೀರಾ? 2 into next minus y. What is the integration of y power 1 with respect to dy? Y power 1, that is y power 2 divided is equal to, what is the integration of x? The integration of x is x square divided by 2 plus, what is the integration of 1 with respect to dx? x. And constant, illೊಂದು ಕಾನ್ಸ್ಟೆಂಟ್ ಇರುತ್ತೆ, ಅಲ್ಲೊಂದು ಕಾನ್ಸ್ಟೆಂಟ್ ಇರುತ್ತೆ. ಸೊ ಕಂಬೈನ್ ಮಾಡ್ತೀರಾ ಅಂತಂದ್ರೆ ಪ್ಲಸ್. ನೆಕ್ಸ್ಟ್ ಫಾರ್ ದಿ ಸಿಂಪ್ಲಿಫಿಕೇಶನ್ ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಸೊ ಎರಡು ಕಡೆಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ. 2 ನ ಮಲ್ಟಿಪ್ಲೈ ಮಾಡ್ತೀರಾ. 2 into 2 4y minus y square is equal to 2 ನ ಮಲ್ಟಿಪ್ಲೈ ಮಾಡ್ತೀರಾ x square plus 2 ನ ಮಲ್ಟಿಪ್ಲೈ ಮಾಡ್ತೀರಾ 2x, 2 ನ ಮಲ್ಟಿಪ್ಲೈ ಮಾಡ್ತೀರಾ plus 2c. ಅಥವಾ ಅದನ್ನ ಫೈನಲ್ ಆಗಿ ನೀವು ರಿಸಲ್ಟ್ಸ್ ನ ಬರೀಬೇಕು ಅಂತಂದ್ರೆ ಇದೆರಡನ್ನೂ ಕೂಡ ರೈಟ್ ಸೈಡ್ ಗೆ ಕಳಿಸ್ತೀವಿ. ಸೊ ರೈಟ್ ಸೈಡ್ ಗೆ ಕಳಿಸ್ತೀರಾ ಅಂತಂದ್ರೆ ರಿಸಲ್ಟ್ ಏನಾಗಿರುತ್ತೆ? x square plus y square plus 2x minus 4y plus 2c is equal to 0. plus 2c is equal to 0. ಅಥವಾ 2c ನ ರೈಟ್ ಸೈಡ್ ಗೆ ಕಳಿಸಿ, ಅದನ್ನ c ಅಂತ ನಾವು ಕಾಲ್ ಮಾಡ್ತೀವಿ. So that is the final answer and the general solution.